ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮಧ್ಯಪ್ರದೇಶದ ಸಂಸದರೊಬ್ಬರಿಗೆ ಒಬ್ಬರು ಗರ್ಭಿಣಿ, 9 ತಿಂಗಳ ಗರ್ಭಿಣಿ ಒಂದು ವಿಡಿಯೋವನ್ನು ಮಾಡಿ ಕಳಿಸಿದರು. ಏನು ಅಂದರೆ, ನಾನು ಹೆರಿಗೆ ಸಮಯದಲ್ಲಿದ್ದೀನಿ, ಯಾವುದೇ ಕ್ಷಣ ಹೆರಿಗೆ ಆಗಬಹುದು, ಆದರೆ ಈ ರಸ್ತೆಗಳನ್ನು ನೋಡಿ, ನಮ್ಮ ಪ್ರದೇಶದ ರಸ್ತೆಯನ್ನು ನೋಡಿ, 10 ಕಿಲೋಮೀಟ್ರ್ ಇದೇ ಥರ ಇದೆ, ನಾನು ಹೇಗೆ ಆಸ್ಪತ್ರೆ ತಲುಪೋದು, ಇಲ್ಲಿಗೆ ಲಾರಿಗಳು ಬರೋದೇ ಕಷ್ಟ ಆಗ್ತಿದೆ, ಆಂಬುಲೆನ್ಸ್ ಹೇಗೆ ಬರುತ್ತೆ, ಈ ರಸ್ತೆಯನ್ನು ಸರಿ ಮಾಡಿ ಅಂತ ಒಂದು ವಿಡಿಯೋವನ್ನು ಮಾಡಿ ಎಲ್ಲ ಕಡೆ ಬಿಟ್ಟಿದ್ದರು. ಅದು ವೈರಲ್ ಆಯಿತು. ಅದಕ್ಕೆ ಪ್ರತಿಯಾಗಿ ಆ MP ಹೇಳಿದ ಮಾತುಗಳಿದಾವಲ್ಲ, ನಿಮಗೆ ಮೊದಲೇ ಹೆರಿಗೆ ಡೇಟ್ ಕೊಟ್ಟಿರ್ತಾರಲ್ಲ, ಅದಕ್ಕಿಂತ ಒಂದು ವಾರ ಮೊದಲೇ ನಿಮ್ಮನ್ನು ಎತ್ಕೊಂಡು ಹೋಗ್ತೀವಿ ಬಿಡಿ. ಎಷ್ಟು ಉಡಾಫೆ ನೋಡಿ, ಎಷ್ಟು ಉಡಾಫೆ ನೋಡಿ. ಸೊ ಯಾರು ಆ ಉಡಾಫೆ ಸಂಸದ ಮತ್ತು ಎಲ್ಲಿಂದ ಏನು ಎಲ್ಲ ವಿವರಗಳನ್ನು ಕೊಡ್ತೀನಿ ನೋಡಿ. ಮಧ್ಯಪ್ರದೇಶದಲ್ಲಿ ಒಂದು ಲೀಲಾ ಸಾಹು ಅನ್ನುವಂತಹ ಮಹಿಳೆ ಒಂದು ವಿಡಿಯೋವನ್ನು ಮಾಡಿಬಿಟ್ರು. ಅದರಲ್ಲಿ ಅವರು ಸ್ಪಷ್ಟವಾಗಿ ರಸ್ತೆಯನ್ನು ತೋರಿಸ್ತಿದ್ದಾರೆ, ರಸ್ತೆಯ ದುಸ್ಥಿತಿಯನ್ನು ತೋರಿಸ್ತಿದ್ದಾರೆ. ಈ ರಸ್ತೆಯಲ್ಲಿ ನಾನು ಗರ್ಭಿಣಿ, 9 ತಿಂಗಳ ಗರ್ಭಿಣಿ, ಈಗ ಹೆರಿಗೆ ನೋವು ಬಂದರೆ ಹೇಗೆ ಹೋಗಬೇಕು, ದಯವಿಟ್ಟು ಇಂತಹ ರಸ್ತೆಗಳನ್ನು ಸರಿ ಮಾಡಿ. ನನ್ನ ಗ್ರಾಮದಲ್ಲಿ 8 ಜನ ಗರ್ಭಿಣಿಯರಿದ್ದಾರೆ, ಇಲ್ಲಿಗೆ ಆಂಬುಲೆನ್ಸ್ ಬರೋದಕ್ಕೆ ಸಾಧ್ಯನೇ ಇಲ್ಲ, ಈ ರಸ್ತೆಯಲ್ಲಿ ಲಾರಿಗಳು ಬರೋದೇ ಕಷ್ಟವಾಗ್ತಿದೆ, ಆಂಬುಲೆನ್ಸ್ಗಳು ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಆ ವಿಡಿಯೋವನ್ನು ಮಾಡಿದ ಮೇಲೆ ಅದನ್ನು ಸಂಸದರಿಗೂ ಸಹ, ಆ ಕ್ಷೇತ್ರದ ಸಂಸದರಿಗೂ ಸಹ ಅದನ್ನು ಅವರು ಟ್ಯಾಗ್ ಮಾಡಿದರು. ಸೊ ರಾಜೇಶ್ ಮಿಶ್ರಾ ಅನ್ನುವಂತಹ ಸಂಸದರು ಅದರ ಬಗ್ಗೆ ಪತ್ರಕರ್ತರು ಕೇಳಿದಾಗ ಏನು ಹೇಳಿದ್ರು ಅನ್ನೋದನ್ನು ವಿಡಿಯೋ ನೋಡಿ ಆಮೇಲೆ ವಿವರಿಸ್ತೀನಿ. उसके लिए क्या, उसमें क्या चिंता की बात है? अस्पताल में भर्ती हो जाओ आकर के, अगर कोई ऐसी बात है तो भाई डिलीवरी का ETD होता है, एक्सपेक्टेड डेट होती है, उसके हम 1 हफ्ते पहले उठवा लेंगे। उनकी इच्छा है तो यहाँ आकर के आ जाए, भर्ती हो जाए, हम सब सुविधा देंगे। हमारी सरकार भोजन पानी भी देती, सब कुछ कराती है। इसलिए मैं समझता हूँ कि इसको सामने रख करके इस तरीके की बात करना कोई उचित बात नहीं। ಸೊ ಕೇಳಿದ್ರಲ್ಲ, ಅವರು ಉಡಾಫೆ ಅನ್ನೋದಕ್ಕಿಂತ ರೌಡಿಸಮ್ ರೀತಿಯಿಂದ ಉತ್ತರ ಕೊಟ್ಟಿದ್ದಾರೆ. ಏನು ಅಂದರೆ, ಹೆರಿಗೆಗೆ ಡೇಟ್ ಆಲ್ರೆಡಿ ಕೊಟ್ಟಿರ್ತಾರಲ್ಲ, ಡೇಟ್ಗಿಂತ ಒಂದು ವಾರ ಮೊದಲೇ ಎತ್ಕೊಂಡು ಹೋಗ್ಬಿಡ್ತೀವಿ ಬಿಡಿ, ಬೇಕಾದ್ರೆ ಅನ್ನ ನೀರು ಎಲ್ಲ ವ್ಯವಸ್ಥೆ ಆಸ್ಪತ್ರೆಯಲ್ಲಿ ಮಾಡಿಕೊಡ್ತೀವಿ ಅಂತ ಉಡಾಫೆ ಉತ್ತರ ಕೊಡ್ತಾರೆ. ಒಂದು ವಾರ ಮೊದಲೇ ಎತ್ಕೊಂಡು, ಊಟಾಲೇ ಹಿಂಗೆ ಎತ್ಕೊಂಡು ಹೋಗ್ಬಿಡ್ತೀವಿ, ಈ ರೌಡಿಗಳು ಎತ್ತಾಕ್ಬಿಡ್ತೀವಿ ಅಂತಾರಲ್ಲ ಹಂಗೆ. ಇಷ್ಟೆಲ್ಲ ಮಾಡೋದಕ್ಕೆ ರೆಡಿ ಇರೋರು ಆ ರಸ್ತೆ ಮಾಡೋದಕ್ಕೆ ಮಾತ್ರ ಸಾಧ್ಯ ಇಲ್ವಂತೆ. ಆ ರಸ್ತೆ ಮಾಡೋದ್ರ ಬಗ್ಗೆ ಕೇಳಿದ ತಕ್ಷಣವೇ BJP ಅವರ ರೋಗ ಇರುತ್ತಲ್ಲ, BJP MP ಅವರು ಹೇಳೋದು ಮರ್ತದೆ. BJP ಅವರ ರೋಗ ಇದೆಯಲ್ಲ, ಈ ಹಿಂದಿನವರು ಏನು ಮಾಡಿಲ್ಲ, ಕಾಂಗ್ರೆಸ್ ಏನು ಮಾಡಿಲ್ಲ. पहले जितने भी यहाँ नेता थे, कांग्रेस के नेता थे, उन लोगों ने क्या किया उस सड़क के लिए मैं आज पूछना चाहता हूँ। और अभी मैं कल गया था सुपेला, मैं गया था सियावल साइड में गया था, सुपेला के कई लोग आकर के बोले कि साहब हमारे यहाँ सड़कें नहीं, नाली नहीं है, गाँव में नहीं, जहाँ के श्रीमान थे तो आप क्या करेंगे, आप एक आध दिन वहाँ भी घूमा। ಕಾಂಗ್ರೆಸ್ ಏನು ಮಾಡಲಿಲ್ಲ, ಅವರು ಮಾಡಿದ್ದನ್ನೆಲ್ಲ ನಾವೀಗ ಸರಿ ಮಾಡ್ತಿದ್ದೀವಲ್ಲ, ಟೈಮ್ ಹಿಡಿಯುತ್ತೆ ನಮಗೆ ಅಂತ. ನಿಜವಾಗ್ಲೂ ಕಾಂಗ್ರೆಸ್ಸಲ್ಲಿ ಏನು ಮಾಡಲಿಲ್ವಾ ಅನ್ನೋದನ್ನು ಚೆಕ್ ಮಾಡೋಕ್ಕೆ ಹೋದರೆ, ಕಳೆದ 11 ವರ್ಷಗಳಿಂದ BJP ಅವರೇ MP ಆಗಿದ್ದಾರೆ. BJP ಅವರೇ MP ಆಗಿದ್ದಾರೆ. 2014ರಿಂದ ಅಲ್ಲಿ ಕೇಂದ್ರ ಸರ್ಕಾರ BJP ಇದೆ ಇರೋದು, ಅಲ್ಲಿನ ಸ್ಥಳೀಯ MLA BJP, ಪಂಚಾಯತ್ ಅಧ್ಯಕ್ಷರಿಂದ ಹಿಡಿದು ಎಲ್ಲರೂ ಸಹ BJP. ಆದರೂ ಸಹ ಕಾಂಗ್ರೆಸ್ ಅವರು ಮಾಡಲಿಲ್ಲ ಅಂತ ತಪ್ಪಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಈ ಪುಣ್ಯಾತ್ಮ ಮಿಸ್ಟರ್ ರಾಜೇಶ್ ಮಿಶ್ರಾ ಅವರು ಮಾಡುವ ಮೂಲಕ ಅಲ್ಲಿ ನಾವು ಏನು ಮಾಡಿದ್ರು ಸಹ ಸರಿನೇ, ನಾವೇನಾದರೂ ಮಾಡಿಲ್ಲ ಅಂದರೆ ಅದಕ್ಕೆ ಹಿಂದಿನ ಸರ್ಕಾರಗಳು, ಕಾಂಗ್ರೆಸ್ ಅವರು ಹೊಣೆ ಹೊರತು ನಾವು ಹೊಣೆ ಅಲ್ಲವೇ ಅಲ್ಲ. ಅದು ಅಲ್ಲದೆ ಈ ವಿಡಿಯೋ ಮಾಡಿದ್ರ ಬಗ್ಗೆ ಅಸಮಾಧಾನ ಬೇರೆ ವ್ಯಕ್ತಪಡಿಸಿದ್ದಾರೆ ಪುಣ್ಯಾತ್ಮರು. ಏನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ, ಒಂದು ದಿನಕ್ಕೆ 100 ಜನ ಹಾಕ್ತಾರೆ, ಎಲ್ಲ ಕಡೆ ಅವ್ರು ಹಾಕಿದ ತಕ್ಷಣ ನಾವು ಬುಲ್ಡೋಸರ್ ತಗೊಂಡು ರೋಡ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಶುರು ಮಾಡೋದಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ, ಅದೆಲ್ರಿಗೂ ಗೊತ್ತಿರೋ ವಿಚಾರ. ಆದರೆ ಒಂದು ಇನಿಷಿಯೇಟಿವ್ ಅಂತ ಬೇಕಲ್ಲ, ಅಥವಾ ಆ ಸಮಸ್ಯೆ ಬಂದಾಗ 9 ತಿಂಗಳ ಗರ್ಭಿಣಿ ಹಾಗೆ ಹೇಳಿದಾಗ ಆದಷ್ಟು ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ, ನೀವು ಹುಷಾರಾಗಿರಿ, ಆಂಬುಲೆನ್ಸ್ಗೆ ಎಲ್ಲವನ್ನು ಸಹ ನಿಮ್ಮ ಏರಿಯಾದಲ್ಲಿ ಸರಿಯಾದ ನಂಬರ್ಗಳನ್ನು ಇಟ್ಕೊಳ್ಳಿ, ಸರಿಯಾದ ಸಮಯಕ್ಕೆ ಕರ್ಕೊಳ್ಳಿ, ಆಂಬುಲೆನ್ಸ್ ಬರೋಂಗೆ ಮಾಡ್ಕೊಳ್ಳಿ, ಬಂದಿಲ್ಲ ಅಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ಸಹಾಯ ಮಾಡ್ತೀವಿ, ಈ ಥರದ್ದೇನಾದರೂ ಹೇಳಬೇಕಲ್ಲ. ಒಂದು ವಾರದ ಮೊದಲೇ ನಿಮ್ಮನ್ನು ಎತ್ಕೊಂಡು ಹೋಗ್ಬಿಡ್ತೀವಿ ಬಿಡಿ ಅಂತಂದರೆ ಎಂತಹ ಮಾತದು, ಎಂತಹ ಮಾತು. BJP ಅವರಿಗೆ ಇದೆಲ್ಲವೂ ಸಾಮಾನ್ಯ ಅನಿಸುತ್ತೆ. ಅದೇ ಬೇರೆಯವರು ಯಾರಾದರೂ ಹೇಳಿದ್ರೆ, ಕಾಂಗ್ರೆಸ್ ಅವರು, RJD ಅವರು, ಇನ್ಯಾವುದಾದ್ರೂ ಬೇರೆ ಪಕ್ಷದವರು ಹೇಳಿಬಿಟ್ರೆ ಓ ಅಂತ ಎದ್ದು ಬಿಡ್ತಾರೆ. ಜಂಗಲ್ ರಾಜ್, ಗೂಂಡಾಗಿರಿ ಎಲ್ಲವನ್ನು ಶುರು ಮಾಡ್ಕೊಂಡ್ಬಿಡ್ತಾರೆ.
ಎಲ್ಲವನ್ನು ಶುರು ಮಾಡ್ಕೊಂಬಿಡ್ತಾರೆ. ಬಟ್ ಇದ್ರ ಬಗ್ಗೆ ಮಾತ್ರ ಯಾರೂ ಟೀಕೆ ಮಾಡೋ ಹಾಗಿಲ್ಲ. ಟೀಕೆ ಮಾಡಿದ್ರೆ ದೇಶದ್ರೋಹಿಗಳು. ಮಾಧ್ಯಮಗಳು ಸಹ ಈ ವಿಚಾರವನ್ನು ಏನು ದೊಡ್ಡ ಮಟ್ಟದಲ್ಲಿ ಮಾಡೋದೇ ಇಲ್ಲ. ಇಷ್ಟಕ್ಕೂ ಈ ಪುಣ್ಯಾತ್ಮ ಇಷ್ಟು ಹೇಳ್ತವ್ರಲ್ಲ, ಒಂದು ವಾರ ಮೊದಲೇ ಎತ್ಕೊಂಡು ಹೋಗ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಬಂದ ತಕ್ಷಣವೇ ರೋಡ್ ಹಾಕೋದಕ್ಕಾಗತ್ತ ಅಂತ. ಒಂದು ವರ್ಷದ ಹಿಂದೆ ಇವರೇ ಹೋಗಿ ಅಲ್ಲಿ ಆಶ್ವಾಸನೆಯನ್ನು ಕೊಟ್ಟಿದ್ದರು. ನಾನು ಅಧಿಕಾರಕ್ಕೆ ಬಂದ ತಕ್ಷಣ, ನಾನು MP ಆಗಿ ಗೆದ್ದ ತಕ್ಷಣ 2024ರಲ್ಲಿ ರೋಡ್ ಹಿಂಗೆ ಹಾಕಿಸ್ಬಿಡ್ತೀನಿ ಅಂತ ಅವರೇ ಹೇಳಿದ್ದು. ಈಗ ಅವ್ರಿಗೆ ಹೇಳಿದಿರಲ್ಲ ಅನ್ನೋ ಕಾರಣಕ್ಕೆ ಪಾಪ ಆ ಗರ್ಭಿಣಿ ಹೆಂಗಸು ಒಂದು ವಿಡಿಯೋ ಮಾಡಿ ಕಳಿಸಿರೋದು. ಈ ರೀತಿ ಪರಿಸ್ಥಿತಿ ಇದೆ, ನಾನು ಸೇರಿ 8 ಜನ ಇಲ್ಲಿ ಗರ್ಭಿಣಿಯರಿದ್ದೀವಿ, ಆಂಬುಲೆನ್ಸ್ಗಳು ಹೇಗೆ ಬರಬೇಕು, ನಾವು ಆಸ್ಪತ್ರೆಗೆ ಹೇಗೆ ಹೋಗಬೇಕು, ಇದೆಲ್ಲದರ ಬಗ್ಗೆ ಕೇಳಿದ್ದಕ್ಕೆ ಇಷ್ಟೆಲ್ಲ ಕತೆ. ಎತ್ಕೊಂಡು ಹೋಗ್ಬಿಡ್ತೀವಿ, ಸೋಷಿಯಲ್ ಮೀಡಿಯಲ್ಲಿ ಹಾಕಿದ ತಕ್ಷಣ ಕೆಲಸ ಆಗಲ್ಲ, ಎಲ್ಲವೂ ಕತೆ, ಯಾರು ಕೇಳೋಂಗಿಲ್ಲ. ಮಾಧ್ಯಮಗಳು, ಗೋಧಿ ಮಾಧ್ಯಮಗಳು ಬಾಯಿ ಮುಚ್ಕೊಂಡು ಇರ್ತವೆ. ಹಾಗಾಗಿ ಇಂಥವ್ರಿಗೆಲ್ಲ ಏನು ಬೇಕಾದ್ರೂ ಮಾತಾಡ್ಬೋದು ಅನ್ನುವಂತಹ ದುರಹಂಕಾರಗಳು ಎದ್ದು ಕಾಣ್ತವೆ. ಸೊ ಇದು ಮಧ್ಯಪ್ರದೇಶದಿಂದ ಬರ್ತಿರುವಂತಹ ಒಂದು ಸುದ್ದಿ. ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.